ಮತ್ತೆ ಚೈನಾದ ಜಪ ಮಾಡಿದ ರಾಹುಲ್ ಗಾಂಧಿ. चाइनीज कंपनीज आपको मारना चाहे तो 2 मिनट में मार सकते. ಭಾರತ ಏನೇನೂ ಮಾಡ್ತಾ ಇಲ್ಲ, ಮೇಕ್ ಇನ್ ಇಂಡಿಯಾ ಫೇಲ್ ಆಗಿದೆ ಅಂದ ರಾಹುಲ್ ಗಾಂಧಿ. चाइनीज सॉफ्टवेयर चाइनीज कंपोनेंट को लेके जोड़ के यहाँ पे कह रहे हैं completely everyone is doing the same. 1947ರಿಂದ 2014ರವರೆಗೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹೇಗಿತ್ತು? ಯಾಕೆ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಅಂತ ಗುರುತಿಸಿಕೊಳ್ಳೇ ಇಲ್ಲ? 2014ರ ನಂತರ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಗಮನಾರ್ಹ ಬದಲಾವಣೆ ಆಯಿತು. ನಮಸ್ಕಾರ. ರಾಹುಲ್ ಗಾಂಧಿ ಅವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಆದ್ಮೇಲೆ ಭಾರತ ಏನೇನೂ ಮಾಡ್ತಾ ಇಲ್ಲ, ಭಾರತದ ಮೇಕ್ ಇನ್ ಇಂಡಿಯಾ ಫೇಲ್ ಆಗಿದೆ, ಚೀನಾದ ಮೇಲೇನೆ ಭಾರತ ಅವಲಂಬಿತವಾಗಿದೆ, ಚೀನಾನೇ ಎಲ್ಲವನ್ನ ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳಿ ಚೀನಾವನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೆ ಮೇಕ್ ಇನ್ ಇಂಡಿಯಾವನ್ನ ತೆಗಳ್ತಾರೆ, ಟೀಕೆ ಮಾಡ್ತಾರೆ. ತಮ್ಮ ಮಾತಿಗೆ ಪುಷ್ಟಿ ಸಿಗಬೇಕು ಅಂತ ಹೇಳಿ ತಮಗೆ ಬೇಕಾದಂತಹ ಒಂದು ಯೂನಿಟ್ಗೆ ಭೇಟಿ ನೀಡ್ತಾರೆ, ತಮಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನೇ ಪಡ್ಕೊಳ್ತಾರೆ, ತಮಗೆ ಬೇಕಾದವರ ಹತ್ರನೇ ಮಾತಾಡ್ತಾರೆ. ಈ ರೀತಿ ಮಾತನಾಡಿ ಚೈನೀಸ್ ಗೂಡ್ಸ್ ನ ಅಂಬಾಸಿಡರ್ ಹಾಗೆ ಇವರು ವರ್ತಿಸ್ತಾರೆ. ಇವರು ಭೇಟಿ ನೀಡಿದಂತಹ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾರ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ದಂತಹ ಡಾಲಿ ಶರ್ಮಾ ಅವರ ತಮ್ಮ ಮನೀಶ್ ಭಾರದ್ವಾಜ್ ಅವರ ಒಂದು ಯೂನಿಟ್ ಅದು. ಅಷ್ಟಕ್ಕೂ ರಾಹುಲ್ ಗಾಂಧಿ ಮತ್ತು ಈ ಮನೀಶ್ ಭಾರದ್ವಾಜ್ ನಡುವೆ ಯಾವ ರೀತಿ ಸಂಭಾಷಣೆ ನಡೆಯಿತು, ಅವರು ಏನು ಮಾತನಾಡಿದ್ರು ಅನ್ನೋದನ್ನ ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ. तो यहाँ पे आपका आप इंडियन क्या है? भैया इसके अंदर आई टेल यू, इसके प्लास्टिक है, सिर्फ प्लास्टिक है भैया यहाँ पर इंडियन अगर आप बनाते हैं इसको या ये भी हाँ जी, नहीं बनाते हैं भैया. आई शो यू द मोल्डिंग मशीन्स एंड एवरीथिंग. वो इन हाउस है कंप्लीट. स्पीकर इन हाउस है, इसका कोर सेंटर है वो चाइनीज है और फिर ऊपर का प्लास्टिक का. राइट. डिस्प्ले चाइनीज है. हाँ जी आप देख सकते हैं पूरा. एक बार दिखा दीजिए प्लीज. जो पूरा कंप्लीटेड चाइना से आती है ये पूरा. या ये कौन सी कंपनी से खरीदते हैं? भैया BOE से खरीदते हैं. वर्ल्ड में सिर्फ 4-5 कंपनीज हैं. चाइनीज कंपनीज आपको मारना चाहे तो 2 मिनट में मार सकते हैं. Absolutely they can do it. That's what मतलब प्राइस गिराएंगे, खत्म हो जाओगे. Electronic industry are totally dependent on China. Not only TV, it's mobile, it's about laptop, everything. Because display mobile में भी लगता है, display ಲ್ಯಾಪ್ಟಾಪ್ में भी लगता है. ಇವರ ಮಾತುಗಳನ್ನ ಕೇಳ್ತಾ ಇದ್ರೆ ಇದೆಲ್ಲ ಬೇಕಂತಾನೆ ಪ್ಲಾನ್ ಮಾಡಿರೋ ಹಾಗಿದೆ. ಭಾರತದಲ್ಲಿ ಟಿವಿ ಪ್ರೊಡಕ್ಷನ್ ಮಾಡುವಂತಹ ಇದೊಂದೇ ಕಂಪನಿ ಅಲ್ಲ, ಲಕ್ಷಾಂತರ ಕಂಪನಿಗಳಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ ಇದೇ ಒಂದು ಕಂಪನಿಗೆ ಹೋಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಸಂಶಯ ಬರುತ್ತೆ. ಈಗ ರಾಹುಲ್ ಗಾಂಧಿ ಅವರು ಭಾರತ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಚೈನಾದ ಮೇಲೇನೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ 1947ರಿಂದ 2014ರವರೆಗೆ ಭಾರತದಲ್ಲಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು? ಆಗ ಇದ್ದಿದ್ದು ಇವರದ್ದೇ ಕಾಂಗ್ರೆಸ್ ಸರ್ಕಾರ ಅಲ್ವಾ. 1947ರಿಂದ 2014ರವರೆಗೆ ಭಾರತದಲ್ಲಿ ಉತ್ಪನ್ನಗಳ ರಫ್ತು ಬಹಳ ಸೀಮಿತ ಆಗಿತ್ತು. ಕೆಲವೊಂದಿಷ್ಟು ಲೋಹದ ಉತ್ಪನ್ನಗಳು, ಇನ್ನು ಕೆಲವೊಂದಿಷ್ಟು ಸಣ್ಣ ಸಣ್ಣ ಉತ್ಪನ್ನಗಳು ಮಾತ್ರ ರಫ್ತಾಗ್ತಾ ಇತ್ತು. ಚಹಾ, ಅಕ್ಕಿ, ಗೋಧಿ, ಜವಳಿ ಮತ್ತು ಮಸಾಲೆ ಪದಾರ್ಥಗಳು ಇದೆಲ್ಲವೂ ರಫ್ತಾಗುವಂತಹ ವಸ್ತುಗಳಾಗಿತ್ತು. ಯಾವಾಗ 1947ರಿಂದ 2014ರವರೆಗೆ ನೆಹರು ಅವರು ಬಂದಾಗ ಭಾರತದಲ್ಲಿ ಕೆಲವೊಂದಿಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಪ್ರಾರಂಭ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಭಾರತ ತಳಮಟ್ಟದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಅಂತ ಗುರುತಿಸಿಕೊಳ್ಳೇ ಇಲ್ಲ. ಭಾರತ ಈ ರೀತಿಯಾಗಿ ಗುರುತಿಸಿಕೊಳ್ಳದೇ ಇರೋದಕ್ಕೆ ಕಾರಣ ಯಾರು? ಇದಕ್ಕೆಲ್ಲ ಹೊಣೆ ಯಾರು? ಯಾರನ್ನ ದೂರಬೇಕು? ಅದೇ 2014ರ ನಂತರ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಬದಲಾವಣೆಗಳಾಗುತ್ತೆ. ಇಡೀ ಜಗತ್ತಿನಲ್ಲಿ ಸ್ಟೀಲ್, ಬೈಕ್ ಮತ್ತು ಸಿಮೆಂಟ್ ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಈಗ ವಿಂಡ್ ಮತ್ತು ಸೋಲಾರ್ ಎನರ್ಜಿಯಲ್ಲಿ ಭಾರತ ಈಗ 3ನೇ ಸ್ಥಾನದಲ್ಲಿದೆ. 2014ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ $300 ಬಿಲಿಯನ್ ಇತ್ತು. ಆದರೆ ಈಗ ಇದು 50% ಹೆಚ್ಚಳ ಆಗಿದೆ. ಭಾರತ ಈಗ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ 5ರಿಂದ 7% ತಲುಪಿದೆ. 2014ಕ್ಕಿಂತಲೂ ಈಗ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಪರ್ಸೆಂಟೇಜ್ ಅನ್ನುವಂಥದ್ದು ಹೆಚ್ಚಳ ಆಗಿದೆ. 2014ರಲ್ಲಿ ಚೈನಾದಿಂದ 95% ಮೊಬೈಲ್ ಫೋನ್ಗಳನ್ನ ಭಾರತಕ್ಕೆ ಆಮದು ಮಾಡಿಕೊಳ್ತಾ ಇದ್ವಿ. ಈಗ ಭಾರತ 99% ಮೊಬೈಲ್ ಫೋನ್ಗಳನ್ನ ಭಾರತದಲ್ಲಿ ಅಸೆಂಬಲ್ ಮಾಡ್ತಾ ಇದೆ. ಐಫೋನ್, ಸ್ಯಾಮ್ಸಂಗ್ ನಂತಹ ಫೋನ್ಗಳನ್ನ ಭಾರತ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದೆ.
2014ಕ್ಕೆ ಹೋಲಿಸಿದ್ರೆ FDI 69% ಇದೆ. ಈಗ 2014ರಲ್ಲಿ ಟಾಯ್ಸ್ಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳೋದಕ್ಕಾಗಿ ಚೈನಾದ ಮೇಲೆ ಅವಲಂಬಿತವಾಗಿತ್ತು ಭಾರತ. 60% ಟಾಯ್ಸ್ಗಳನ್ನು ಭಾರತ ಚೈನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಈಗ ವೋಕಲ್ ಫಾರ್ ಲೋಕಲ್ನಿಂದ ಭಾರತದಲ್ಲಿ ಆಟಿಕೆಗಳ ಉತ್ಪಾದನೆ 239% ಏರಿಕೆ ಆಗಿದೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ, ಉತ್ಪಾದನಾ ವಲಯದಲ್ಲಿ ಭಾರತ ಇಷ್ಟೆಲ್ಲ ಮುಂಚೂಣಿಯಲ್ಲಿದ್ರೂ ಕೂಡ ರಾಹುಲ್ ಗಾಂಧಿಯವರು ಮೇಕ್ ಇನ್ ಇಂಡಿಯಾವನ್ನ ಈ ರೀತಿ ಗೇಲಿ ಮಾಡ್ತಾ ಇರೋದನ್ನ ನೋಡಿದ್ರೆ, ಇವರು ಚೀನಾವನ್ನ ಪದೇ ಪದೇ ಹೊಗಳ್ತಾ ಇರೋದನ್ನ ನೋಡಿದ್ರೆ ಇವರ ಹಿಡನ್ ಅಜೆಂಡಾ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.